ಅವನು ಸ್ಟ್ರೈಟೇ. ಅವನ ವಯಸ್ಸಲ್ಲಿ ನಾವಿಬ್ರು ಇನ್ನೂ ಆವೇಶದಲ್ಲಿ. ಅವನು ಎಷ್ಟೇ ವರ್ಷ ಸರ್ವಿಸಲ್ಲಿದ್ರೂ ಸರಿ ಹೋಗಲ್ಲ. ಇವತ್ತು ಚೀಪನ್ ತೋಟ ಕೇಸ್ ಬಗ್ಗೆ ಮಾತಾಡಿ. ಸರ್, ಎಷ್ಟು ದಿನ ಆಯ್ತು ಸರ್ವಿಸ್ ನಿಮ್ಗೆ? ಸರ್ ಆಲ್ಮೋಸ್ಟ್ 1.5 ವರ್ಷ. ಇಷ್ಟರಲ್ಲೇ ಎಷ್ಟು ಟ್ರಾನ್ಸ್ಫರ್? ಇದು 5ನೇದು ಸರ್. ಕೆಲವು ಸತಿ ಹಾಗೆ ಆಡ್ತಾರೆ ಸರ್, ಸ್ವಲ್ಪ ಮುಂಗೋಪ ಜಾಸ್ತಿ ಅಷ್ಟೇ. ಪೊಲೀಸರ ಮೇಲೆ ಕೈ ಮಾಡ್ತೀಯನು? ಹೊಡಿದೆ. ಕೊಲೆ ಪ್ರಯತ್ನ ಮಾಡಿದಾನೆ ಸರ್. ಅವನು ಮತ್ತೆ ನನ್ನ ಕೈಗೆ ಸಿಕ್ಕಿದ್ರೆ ಖಂಡಿತ ಸಾಯಿಸ್ತೀನಿ ಸರ್. ಸರ್ ಅವನ್ನ ಕಾರ್ತಿಕ್ ಸರ್ ಬಿಟ್ಬಿಟ್ರು. ಏನ? ಕಳ್ಳನ ಮಕ್ಕಳು ಸರ್ ಅವರು. ಸರ್ ಕೇಳಿದ್ರೆ ಹೇಳಲೇಬೇಕಾಗತ್ತೆ. ಹೇಳಬೇಡ ಅಂತೆ. ಸರ್ ಆ ಕೇಸ್ ಮ್ಯಾನಿಪುಲೇಟ್ ಆಗಿದೆ. ಹೌದಾ? ಕೇಸಲ್ಲಿರೋ ಗ್ರಾವಿಟಿ ಗೊತ್ತಿಲ್ದಿರ ಇಡಿಯಟ್. ಸರ್ ದಯವಿಟ್ಟು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ಇಬ್ರು ಒಂದೇ ಜಾತಿನೇ, ಕ್ರಿಮಿನಲ್ಸ್. ಅವನು ತಪ್ಪು ಮಾಡಿದ್ದಾನೆ ಸರ್. ನನಗೆ ನನ್ನ ಜೀವನ ಬೇಕು ಸರ್. ಪೊಲೀಸ್ನವರು ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂದ್ರು ಇಲ್ಲಿ ಬ್ಲಡ್ ಸ್ಟೈನು, ಫಿಂಗರ್ ಪ್ರಿಂಟು ಏನಾದರೂ ಒಂದು ಸಿಗಲೇಬೇಕು. ಫೋರೆನ್ಸಿಕ್ ಅವರು ಕೈ ಚೆಲ್ಲಿದ್ದಾರೆ. ನಮಗೆ ಕಲ್ಪನೆ ಬೇಕಾಗಿಲ್ಲ ಜೋಶಿ, ಯಾವುದೇ ಕೃತ್ಯ ಆದರೂ ತೀರ್ಮಾನ ಬೇಕು. ಪೊಲೀಸ್ ಇರೋದು ಗೃಹ ಇಲಾಖೆ ಕೆಳಗೆ, ಅದರಲ್ಲಿ ಕ್ರಿಮಿನಲ್ಸ್ ಬೇಕಾಗಿಲ್ಲ. ನೀನ್ ನಿನ್ ದಾರಿ ನೋಡ್ಕೋ, ನಾನ್ ನನ್ನ ದಾರಿಯಲ್ಲೇ ಕಂಡುಹಿಡಿತೀನಿ. 10-15 ವರ್ಷ ಆಯ್ತು ನಾನು ಯೂನಿಫಾರ್ಮ್ ಹಾಕೊಂಡು. ಅಲ್ಲ ಇವಾಗ ಅವ್ನಿಗೇನ್ ಬೇಕಾಗಿತ್ತು ಅದನ್ನೇ ನೀನ್ ಮಾಡ್ತಿದ್ಯಾ. ನನ್ನ ಸಿಕ್ಕಾಕ್ಸ್ಬೇಕು ನೋಡ್ತಿದ್ದೀರಾ? 2 ಬಿಟ್ರೆ ಎಲ್ಲ ಹೊರಗಡೆ ಬರುತ್ತೆ. ಬಂದ್ ಗಾಡಿ ಹತ್ತೋ. ನಾನು ಈ ಸ್ಟೇಷನ್ ಅಲ್ಲಿ SHO. ಈಗಿಲ್ಲಿಗೆ SHO ನಾನು. ನಾವಿಬ್ರು ಅವಳಿ ಜವಳಿ ಅನ್ಸುತ್ತೆ.